ಯಾಕೊಂಥರ ಇದೆಯಾ? ಏನಿಲ್ಲ, ಏನೇನೋ ಯೋಚನೆಗಳಷ್ಟೇ. ಏನೂ ಇಲ್ಲ, ಏನೇನೋ ಯೋಚನೆಗಳು ಅಂದ್ರೆ ಏನು ಸರ್? ಒಂದೋ ಏನೂ ಇರಬಾರ್ದು, ಇಲ್ಲಾಂದ್ರೆ ಏನಾದರೂ ಯೋಚನೆಗಳು ಇರಬೇಕು. ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಏನೋ ಗಾಢವಾಗಿ ಯೋಚನೆ ಮಾಡ್ತಿದ್ಯಾ ಅಂತ. ಅದೇನು ಅಂತ ಹೇಳು. ನನ್ನ ಯೋಚನೆಗಳನ್ನ, ನನ್ನ ಚಿಂತನೆಗಳನ್ನ ಈ ಮನೇಲಿ ಹೇಳಿದ್ರೆ ಯಾರಿಗೆ ಅರ್ಥ ಆಗತ್ತೆ? ಸರೋಜ, ಇಷ್ಟು ವರ್ಷದ ನಮ್ಮ ದಾಂಪತ್ಯ ಜೀವನದಲ್ಲಿ ನಿನ್ನ ಯೋಚನೆಗಳು, ನಿನ್ನ ಚಿಂತನೆಗಳಿಗೆ ನಾನು ಯಾವತ್ತಾದ್ರೂ ಬೆನ್ನು ತೋರಿಸ್ತೀನಿ? ನೀನೇನಾದ್ರೂ ಹೇಳಕ್ ಬಂದಾಗ ಹೋಗೇ ನನಗೆ ಅರ್ಥ ಆಗಲ್ಲ, ನನಗೆ ಹೇಳಕ್ ಬರಬೇಡ ನೀನು ಅಂತ ಗದ್ರಿದ್ದೀನ ನಾನು. ನೀವು ಸುಮ್ಮನೆ ಇರಿ, ನನ್ನ ಚಿಂತೆ ನನಗೆ. ಅದೇ ಆ ಚಿಂತೆ ಏನು ಹೇಳು ಅಂತಾನೆ ಕೇಳ್ತಾ ಇದ್ದೀನಲ್ಲ. ನನಗಿನ್ನೇನ್ರಿ ಚಿಂತೆ? ನನ್ನ ಮಗಳದೇ ಚಿಂತೆ. ಮಗಳ? ಯಾರೇ ನಿನ್ ಮಗಳು? ಯಾವ ಮಗಳ ಬಗ್ಗೆ ಹೇಳ್ತಾ ಇದೀಯ ಸರೋಜ? ರೀ, ನನಗೇನು 4 ಜನ ಹೆಣ್ಮಕ್ಳಿದಾರ? ಇರೋದೇ ಒಬ್ಳು, ದೇವಕಿ. ಅವಳದೇ ಚಿಂತೆ ನನಗೆ. ದೇವಕಿ ನನಗೂ ಮಗಳೇ ಸರೋಜ. ಏನ್ ಬರೀ ನಿನ್ನ ಮಗಳು ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ? ಹೌದೌದು, ನೀವೇನು ಬರೀ ಅವಳ ಬಗ್ಗೆನೇ ಚಿಂತೆ ಮಾಡ್ತೀರಿ ಅನ್ನೋ ಥರ. ಸರೋಜ, ನಾನು ಬರೀ ದೇವಕಿ ಬಗ್ಗೆ ಮಾತ್ರ ಅಲ್ಲ, ನನಗೆ ಎಚ್ಚರಿರೋ ಅಷ್ಟು ಹೊತ್ತು ಈ ಮನೆಯ ಪ್ರತಿಯೊಬ್ಬರ ಬಗ್ಗೆ ಯೋಚನೆ ಮಾಡ್ತೀನಿ, ಪ್ರತಿಯೊಬ್ಬರ ಬಗ್ಗೆ ಚಿಂತನೆ ಮಾಡ್ತೀನಿ. ಹಾಗಂತ ಚಿಂತೆ ಯೋಚನೆ ಇದೆ ಅಂತ ಮುಖನ ಗಡಿಗೆ ಥರ ಮಾಡ್ಕೊಂಡಿರಕ್ಕಾಗತ್ತಾ? ಹಾಗಾದ್ರೆ ಅವಳ ಪ್ರಾಬ್ಲಮ್ ಏನು ಅಂತ ತಿಳ್ಕೊಂಡು ಅದನ್ನ ಸರಿ ಮಾಡೋದಕ್ಕೆ ಏನಾದ್ರು ಮಾಡ್ರಿ. ದೇವಕಿ ಅಂದ್ರೆ ಏನು ಅನ್ಕೊಂಡಿದ್ಯಾ ಸರೋಜ ನೀನು? ಹತ್ತರಲ್ಲೊಬ್ಳು ಹೆಣ್ಮಕ್ಳು ಅನ್ನೋ ಥರ ಲಿಸ್ಟಲ್ಲಿ ಸೇರಿಸ್ಕೊಂಡಿದ್ಯಾ ಅವಳನ್ನ? ಏನಾದರೂ ಸಮಸ್ಯೆ ಬಂದಾಗ ಅವಳು ಗಂಡನೋ, ಅಣ್ಣನೋ, ತಮ್ಮನೋ, ಅಪ್ಪನೋ ಬಂದು ಸರಿ ಮಾಡಿಕೊಡ್ಬೇಕು ಅಂತ ಹೇಳೋ ಹೆಣ್ಮಕ್ಳ ಲಿಸ್ಟಲ್ಲಿ ಅವಳನ್ನ ಇಟ್ಕೊಂಡಿದ್ಯಾ ನೀನು? ನನ್ನ ಮಗಳ ಬಗ್ಗೆ ಏನು ಗೊತ್ತು ನಿನಗೆ? ಹಾಗಂತ ಅವಳೊಬ್ಳನ್ನೇ ಅನುಭವಿಸ್ಲಿ ಅಂತ ಬಿಟ್ಬಿಡ್ತೀರಾ? ಅನುಭವಿಸುವಂತ ದೊಡ್ಡ ಸಮಸ್ಯೆ ಅವಳು ತಂದ್ಕೊಳ್ಳೋದೇ ಇಲ್ಲ ಕಣೆ ಸರೋಜ. ಏನೋ ಮನಸ್ಸು ಕೆಟ್ಟಿರುತ್ತೆ, ಅದನ್ನು ತಾನೇ ಸರಿ ಮಾಡ್ಕೋತೀನಿ ಅನ್ನೋ ಕೆಪಾಸಿಟಿ ಅವಳಿಗಿದೆ ಅಂತ ಬೇರೆ ಯಾರಿಗೂ ಹೇಳದೆ ತಾನೇ ಹೋರಾಟ ಮಾಡ್ತಿರ್ತಾಳೆ. ಅಂಥ ಮಗಳ ಅಮ್ಮ ಆಗಿ ನೀನ್ ಯಾಕೆ ಇಷ್ಟು ಅಂಜುಬುರ್ಕಿ ಆಗ್ಬಿಟ್ಟೆ? ಹೇಳಿ ಅತ್ತೆ, ನಿಮ್ಮ ಚಿಂತೆಗೂ ಈ ಕರ್ಚೀಫ್ ಮೇಲಿರೋ ಮತ್ತೆ ಈ ಬಾಕ್ಸ್ ಮೇಲಿರೋ JS ಅನ್ನೋ ಹೆಸರಿಗೂ ಏನಾದರೂ ಸಂಬಂಧ ಇದೆಯಾ? ಈ ಒಂದು ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಈ ವಿಷಯ ಈ ಮನೇಲಿ ಯಾರಿಗೂ ಖುಷಿನೂ ಕೊಡಬಾರ್ದು, ನೋವನ್ನು ಕೊಡಬಾರ್ದು ಅಂತ ನಿರ್ಧಾರ ಮಾಡಿ ಬಹಳ ವರ್ಷಗಳಾಗಿದೆ ಆದಿ. ಅದು ನಿನಗೆ ಗೊತ್ತಾದರೆ ತುಂಬ ನೊಂದ್ಕೊಳ್ತೀಯ. ಬೇಡ ಆದಿ, ಇದೊಂದು ವಿಷಯ ಕೆದಕಬೇಡ. ಅತ್ತೆ, ನನಗೆ ಫೇಸ್ ರೀಡಿಂಗ್ ಬರಲ್ಲ ಅತ್ತೆ. ನಿಮ್ಮ ಮುಖ ನೋಡ್ತಿದ್ರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ನನಗೆ ಖಂಡಿತ ಗೊತ್ತಾಗಲ್ಲ. ಪ್ಲೀಸ್, ಅದೇನು ಅಂತ ಬಾಯ್ ಬಿಟ್ಟು ಹೇಳಿ ಅತ್ತೆ. ಏನು ಹೇಳಬೇಕು? ಈ ವಿಷಯಕ್ಕೆ ಬನ್ನಿ. ಈ ಗಿಫ್ಟ್ ಬಾಕ್ಸು, ಆ ಖರ್ಚಿಫು ತೋರಿಸಿ ಏನಿದು ಅಂತ ಕೇಳಿದ್ರೆ ನಾನು ಏನು ಹೇಳಿ ಆದಿ? ಆಮೇಲೆ ವಾಟ್ ಡು ಯು ಎಕ್ಸ್ಪೆಕ್ಟ್ ಮೀ ಟು ಟೆಲ್ ಆದಿ? ಯಾವುದೋ ಬಿಸ್ನೆಸ್ ವಿಷಯ ತಲೆಯಲ್ಲಿ ಕೊರಿತಾ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಬಿಸ್ನೆಸ್ ಬಗ್ಗೆ ಹೇಳಿದ್ರೆ ನಿನಗಿಷ್ಟ ಆಗಲ್ಲ, ಬೋರ್ ಆಗುತ್ತೆ. ನಿನ್ನನ್ನು ಎಂಟರ್ಟೈನ್ ಮಾಡಬೇಕು ಅಂದರೆ ನಾನೇನಾದರೂ ಕತೆ ಕಟ್ಟಿ ಹೇಳಬೇಕು ಅಷ್ಟೆ. ಅತ್ತೆ, ನಾನು ನಿಮಗೆ ನನ್ನ ಎಂಟರ್ಟೈನ್ ಮಾಡಿ ಅಂತ ಕೇಳ್ತಿಲ್ಲ, ಎನ್ಲೈಟನ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಆ ರೆಸಾರ್ಟ್ ಬೋರ್ಡ್ ಮೇಲೆ ಕೂಡ ಇದ್ದಿದ್ದು JS ಅಂತಾನೆ. ನೀವು ಅದನ್ನ ನೋಡಿ ಗಾಬರಿ ಆದ್ರಿ. ಈ ಕರ್ಚೀಫ್ ಮೇಲೆ, ಈ ಬಾಕ್ಸ್ ಮೇಲೆ ಇರೋದು ಕೂಡ ಅದೇನೇ ಅತ್ತೆ. ಆದಿ, ನಾನು ಅಮ್ಮ ಬಗ್ಗೆ ವರಿ ಮಾಡ್ಕೊಂಡಿದ್ದೆ ಅಷ್ಟೇ ಕಣೋ. ಆ ಬೋರ್ಡಲ್ಲಿ ಏನಾದರೂ ನಿಮಗೆ ಅಮ್ಮು ಮುಖ ಕಾಣಿಸ್ತಿತ್ತ ಅತ್ತೆ? ಆ ಬೋರ್ಡ್ ವಿಷಯ ಅಲ್ಲ ಆದಿ. ಆಗ ನನಗೆ ಅಮ್ಮ ಬಗ್ಗೆ ಸ್ವಲ್ಪ ವರಿ ಆಯಿತು. ನಾವೆಲ್ಲ ಇದ್ದು ಅಮ್ಮ ಲೈಫ್ನ ಸರಿ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಚಿಂತೆ ಆಯಿತು. ಅದಕ್ಕೆ ಅಲ್ಲಿ ಇಳಿದು ಅವಳ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ, ಬೇರೆ ಏನೂ ಇಲ್ಲ. ಇದನ್ನ ನಾನು ನಂಬೇಕಾ? ಈ ಮತ್ತೆ ಯಾವಾಗಲಾದರೂ ಯಾರನ್ನಾದರೂ
ನಮ್ಸಕ್ಕೆ ಪ್ರಯತ್ನ ಪಟ್ಟಿರೋದ್ರ ಬಗ್ಗೆ ನಿನಗೆ ಗೊತ್ತಿದೆಯಾ? ಅತ್ತೆ, ಆ ವಿಷಯದಲ್ಲಿ ನಿಮ್ಮ ಬಗ್ಗೆ ನನಗಿಂತ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿ, ಎಲ್ಲ ಗೊತ್ತಿದ್ದು ಮತ್ತೆ ಯಾಕೆ ನನ್ನ ಬೆನ್ನ ಹಿಂದೆ ಬೇತಾಳದ ಥರ ಬಿದ್ದಿದ್ಯಾ? ಆ ರೆಸಾರ್ಟಿಂದನೇ ಇದೆಲ್ಲ ಆಯ್ತೇನೋ ಅಂತ ಅನಿಸ್ತಾ ಇತ್ತು ಅತ್ತೆ, ಅದಕ್ಕೆ ಕೇಳಿದೆ ಅಷ್ಟೇ. ನಿಮಗೆ ಹರ್ಟ್ ಮಾಡೋ ಇಂಟೆನ್ಷನ್ ನನಗಿರಲಿಲ್ಲ. ಇಲ್ದಿರೋನೆಲ್ಲ ತಲೆಗೆ ಹಾಕ್ಕೊಂಡು ಏನೇನೋ ಯೋಚನೆ ಮಾಡಬೇಡ ಆದಿ. ಚೆನ್ನಾಗಿ ಓದ್ಕೋ. ನಿಮ್ಮ ತಾತ ಕಟ್ಟಿರೋ ಸಾಮ್ರಾಜ್ಯನ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ನೀನು ಚೆನ್ನಾಗಿ ಓದಿರ್ಬೇಕು. ಪ್ರಾಕ್ಟಿಕಲ್ ಆಗಿರೋದನ್ನ ಅಳವಡಿಸ್ಕೋಬೇಕು. ನೋಡ್ತಾ ಇರಿ, ಚೆನ್ನಾಗಿ ಓದಿ ಕಾಲೇಜ್ಗೆ ಟಾಪರ್ ಆಗ್ತೀನಿ. ಕಂಪ್ನಿ ಕೆಲಸಗಳನ್ನೆಲ್ಲ ನಾನೇ ವಹಿಸ್ಕೊಂಡು ನೀವೆಲ್ಲ ಆರಾಮಾಗಿ ಮನೇಲಿ ಇರೋ ಥರ ಮಾಡ್ತೀನಿ. ನನ್ನ ಕೊನೆ ಉಸಿರಿರೋವರೆಗೂ ನಾನಂತೂ ಸುಮ್ಮನೆ ಕೂರೋಳಲ್ಲ ಆದಿ. ಆಯ್ತು ಬಿಡಿ, ನಾನು ಬಂದು ನಿಮ್ಮ ಹತ್ರನೇ ಕೆಲಸ ಕಲಿತೀನಿ, ಸರಿನಾ? ಹೀಗೂ ಓದ್ಕೋ. ಸರಿ ಆಯ್ತು.